ಕಳೆದ 3 ದಿನಗಳಿಂದ ನಗರದಲ್ಲಿ ಗಣೇಶ ಚತುರ್ಥಿ ಸಂಭ್ರಮದ ವಾತಾವರಣ ಎಲ್ಲೆಡೆ ಮನೆ ಮಾಡಿದೆ. ಇಂದು ಕೆಂಗೇರಿ ಬಿಜಿಎಸ್ ಕ್ಯಾಂಪಸ್ನಲ್ಲಿಯೂ ವಿಜೃಂಭಣೆಯಿಂದ ಗಣೇಶೋತ್ಸವವನ್ನು ಆಚರಣೆ ಮಾಡಲಾಯಿತು. ಈ ಸಂಭ್ರಮಾಚರಣೆ ಹೇಗಿತ್ತು ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಕೆಂಗೇರಿ ಬಿಜಿಎಸ್ ಕ್ಯಾಂಪಸ್ನಲ್ಲಿ ಗಣೇಶೋತ್ಸವ ಸಂಭ್ರಮ. ಗಣೇಶೋತ್ಸವ ಸಂಭ್ರಮದಲ್ಲಿ ಸಾಂಸ್ಕೃತಿಕ ಕಲರವ. ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿ, ಪ್ರಕಾಶನಾಥ ಸ್ವಾಮೀಜಿಗಳ ರಾಜ್ಯಾದ್ಯಂತ ಈ ಬಾರಿ ಗಣೇಶೋತ್ಸವವನ್ನ ಅದ್ದೂರಿಯಾಗಿ ಆಚರಿಸಲಾಗಿದೆ. ಗಲ್ಲಿ ಗಲ್ಲಿ ಮನೆ ಮನೆಯಲ್ಲೂ ವಿನಾಯಕನನ್ನ ಪ್ರತಿಷ್ಠಾಪಿಸಿ ಅದ್ದೂರಿಯಾಗಿ ಹಬ್ಬ ಆಚರಿಸಲಾಗ್ತಿದೆ. ಕೆಂಗೇರಿ ಬಿಜಿಎಸ್ ಕ್ಯಾಂಪಸ್ನಲ್ಲೂ ಗೌರಿ ಗಣೇಶ ಹಬ್ಬವನ್ನ ವಿಜೃಂಭಣೆಯಿಂದ ಆಚರಿಸಲಾಯಿತು. ಆದಿಚುಂಚನಗಿರಿ ಮಠದ ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿ ಹಾಗೂ ಬಿಜಿಎಸ್ ಹಾಗೂ ಎಸ್ಜೆಬಿ ಶಿಕ್ಷಣ ಸಂಸ್ಥೆಗಳ ವ್ಯವಸ್ಥಾಪಕ ನಿರ್ದೇಶಕ ಡಾಕ್ಟರ್ ಪ್ರಕಾಶನಾಥ ಸ್ವಾಮೀಜಿಯವರ ನೇತೃತ್ವದಲ್ಲಿ ಕೆಂಗೇರಿ ಬಿಜಿಎಸ್ ಕ್ಯಾಂಪಸ್ನ ಮೆಡಿಕಲ್ ಕಾಲೇಜಿನ ಅಧ್ಯಾಪಕ ವೃಂದ ಹಾಗೂ ವಿದ್ಯಾರ್ಥಿಗಳು ಅದ್ದೂರಿಯಾಗಿ ಗಣೇಶ ಹಬ್ಬವನ್ನ ಆಚರಣೆ ಮಾಡಿದರು. ಹಬ್ಬದ ಸಂಭ್ರಮಾಚರಣೆಯಲ್ಲಿ ಗೌರಿ ಗಣೇಶನನ್ನ ಕೂರಿಸಿ ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿ ಹಾಗೂ ಪ್ರಕಾಶನಾಥ ಸ್ವಾಮೀಜಿ ಅವರು ಗೌರಿ ಗಣೇಶನಿಗೆ ಆರತಿ ಬೆಳಗಿ ಪೂಜೆಯನ್ನ ಸಲ್ಲಿಸಿದರು. ನಂತರ ವಿದ್ಯಾರ್ಥಿಗಳು ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿ ಹಾಗೂ ಪ್ರಕಾಶನಾಥ ಸ್ವಾಮೀಜಿ ಅವರ ಪಾದ ಪೂಜೆ ಮಾಡಿದರು. ನಂತರ ಗಣೇಶನ ಶ್ಲೋಕ ಹಾಗೂ ಭಕ್ತಿ ಗೀತೆ ಹಾಡಿ ಗಣೇಶನನ್ನು ಪ್ರಾರ್ಥಿಸಿದರು. ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿಯವರು ಗಣೇಶನ ಪೂಜೆಯ ಮಹತ್ವವನ್ನ ತಿಳಿಸಿ ಎಲ್ಲರಿಗೂ ಆಶೀರ್ವಚನ ನೀಡಿದರು. ಹಾಗೂ ವಿಶ್ವದ ಮೂಲವೇ ಗಣೇಶ, ಅವನ ಆರಾಧನೆ ಬಹು ಮುಖ್ಯ. ಇಂದು ನಮ್ಮ ಕ್ಯಾಂಪಸ್ನಲ್ಲಿಯೂ ಗಣೇಶನನ್ನ ಪೂಜಿಸಿ ಟೆಕ್ನಾಲಜಿಯೊಂದಿಗೆ ಆಧ್ಯಾತ್ಮಕವೂ ಬಹು ಮುಖ್ಯ ಎಂದು ತಿಳಿಸಿದರು. ಗೌರಿ ಗಣೇಶದ ಹಬ್ಬವನ್ನು ಸಂಭ್ರಮದಿಂದ ಆಚರಿಸ್ತಾ ಇದ್ದೇವೆ. ಸಾಮಾನ್ಯವಾಗಿ ವಿಶ್ವದ ಮೂಲ ಗಣಪತಿ ತತ್ವ, ವಿಶ್ವಕ್ಕೆ ಮೂಲವಾಗಿರ್ತಕ್ಕಂಥ ತತ್ವವನ್ನು ಆಚರಿಸಿ ಸ್ಮರಿಸಲಿಕ್ಕೋಸ್ಕರ ಪ್ರತಿ ವರ್ಷವೂ ಕೂಡ ಗಣಪತಿಯನ್ನು ಆರಾಧಿಸ್ತಾ ಇದ್ದೇವೆ. ಜಗತ್ತಿಗೆಲ್ಲ ಜ್ಞಾನದ ಜ್ಯೋತಿಯನ್ನು ಕೊಟ್ಟಂತಹ ದೇಶ ನಮ್ಮದಾಗಿರೋದ್ರಿಂದ ಹಲವಾರು ಹಬ್ಬಗಳನ್ನು ಸಂಭ್ರಮದಿಂದ ಆಚರಿಸ್ತಾ ಇರ್ತೇವೆ. ಆದರೆ ವಿಶೇಷವಾಗಿ ಗಣಪತಿ ಹಬ್ಬಕ್ಕೆ ಒಂದು ಮಹತ್ತಿನ ಸ್ಥಾನ. ವಿಶ್ವದ ಉಗಮಕ್ಕೆ ಹಾದಿಗೆ ಗಣಪತಿ ಕಾರಣ. ಅಂತಹ ಗಣಪತಿ ಹಬ್ಬವನ್ನು ನಮ್ಮ ಬಿಜಿಎಸ್ ಹೆಲ್ತ್ ಆ್ಯಂಡ್ ಎಜುಕೇಷನ್ ಸೊಸೈಟಿಯಲ್ಲಿ ಕೂಡ ಸಿಸ್ಟಮ್ನಲ್ಲಿ ಕೂಡ ಆಚರಿಸ್ತಾ ಇರ್ತಕ್ಕಂಥದ್ದು. ಗಣೇಶೋತ್ಸವ ಸಂಭ್ರಮಾಚರಣೆಯಲ್ಲಿ ವಿದ್ಯಾರ್ಥಿಗಳ ಕುರಿತು ಮಾತನಾಡಿದ ಡಾಕ್ಟರ್ ಪ್ರಕಾಶನಾಥ ಸ್ವಾಮೀಜಿಯವರು ಗಣೇಶನ ವಿಶೇಷತೆಯನ್ನ ತಿಳಿಸಿ ಗಣೇಶನಂತೆ ನಾವು ನಮ್ಮಲ್ಲೂ ಗುಣಗಳನ್ನ ಬದಲಾವಣೆ ಮಾಡಿಕೊಳ್ಳಬೇಕು ಎಂದರು. ಅಲ್ಲದೆ ಎಲ್ಲರ ಭಕ್ತಿ ಗೀತೆಯನ್ನ ಗಣೇಶ ಹೇಗೆ ನೋಡುತ್ತಾ ಇರ್ತಾನೋ ಹಾಗೆಯೇ ನಿರ್ಮಲಾನಂದನಾಥ ಸ್ವಾಮೀಜಿಯವರು ನಮ್ಮ ಕ್ಯಾಂಪಸ್ ಅನ್ನ ಇಷ್ಟಪಟ್ಟು ಬರ್ತಾರೆ ಎಂದು ಸ್ವಾಮೀಜಿಯವರ ಬರುವಿಕೆಯ ಕುರಿತು ಸಂತೋಷ ವ್ಯಕ್ತಪಡಿಸಿದರು. ಪೂಜ್ಯ ಗುರುಗಳು ಏನೇ ಇದ್ರು, ಎಷ್ಟೇ ಕಾರ್ಯಕ್ರಮ ಇದ್ರು, ನಮ್ಮ ಈ ಕ್ಯಾಂಪಸ್ಗೆ ಯಾವಾಗಲಾರು ಕರೀರಿ, ಆ ಕಾರ್ಯಕ್ರಮಕ್ಕೆ ಬಂದು 10 ನಿಮಿಷ ಬರ್ತೀನಪ್ಪ ಅಂತಾರೆ. ಬಂದ್ಮೇಲೆ ಅವ್ರ ಪ್ರೀತಿ, ನಿಮ್ಮೆಲ್ಲರ ಪ್ರೀತಿ, ನಿಮ್ಮ ಡಿಸಿಪ್ಲಿನ್ ಏನು ಒಂದು ನೋಡಿ ಸ್ವಾಮೀಜಿಯವರು ಅಲ್ಲೇ ಕೂತ್ಬಿಡ್ತಾರೆ. ಹೋಗುವಾಗ ಹೇಳ್ತಾರೆ, ನಿನ್ನ ಹತ್ರ ಬಂದ್ರೆ ಕಟ್ ಹಾಕ್ಬಿಡ್ತೀಯ ನನಗೆ ಅಂತ. ಹಾಗೆ ಈ ಗಣೇಶನ್ಗೆ ಹೊಟ್ಟೆಗೆಲ್ಲ ಹಾವು ಸುತ್ತಕೊಂಡಿರ್ತಾನೆ. ಯಾಕೆ ಅಂದ್ರೆ ಊಟ ತಿಂದು ಜಾಸ್ತಿಯಾಗಿ ಆ ಹೊಟ್ಟೆಗೆ ಹಾವು ಕಟ್ಕೊಂಡಿರಲ್ಲ. ನಮ್ಮ ಮನಸ್ಸಿನಲ್ಲಿ ಅನೇಕ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಇದನ್ನೆಲ್ಲ ತುಂಬಿಕೊಂಡಿರ್ತೀವಿ. ಆ ತುಂಬಿಕೊಂಡಿದ್ದಾಗ ಅನೇಕ ತಲೆಯಲ್ಲಿ ಹಲವಾರು ವಿಷಯಗಳಿರ್ತದೆ. ಆ ವಿಷಯಗಳನ್ನೆಲ್ಲ ಇವತ್ತು ನಾವು ದೂರ ಮಾಡಬೇಕು ಅಂತ ಹೇಳಿ ನಮ್ಮ ವಿಘ್ನ ವಿಘ್ನೇಶ್ವರನ ನಾವು ಇಲ್ಲಿ ಪ್ರತಿಷ್ಠಾಪನೆ ಮಾಡಿ
ಈ ದಿನ 3 ದಿನ ಕಾರ್ಯಕ್ರಮ ವಿಸರ್ಜನೆ ಮಾಡಬೇಕಾಗಿತ್ತು. ಕೆಂಗೇರಿ ಬಿಜಿಎಸ್ ಕ್ಯಾಂಪಸ್ನಲ್ಲಿ ವಿಜೃಂಭಣೆಯಿಂದ ಗಣೇಶೋತ್ಸವ ಆಚರಣೆ ಮಾಡಲಾಯಿತು. ವಿದ್ಯಾರ್ಥಿಗಳೆಲ್ಲರೂ ತಮಟೆ ಬಡಿತಕ್ಕೆ ಹೆಜ್ಜೆ ಹಾಕಿ ಗಣೇಶನನ್ನ ಅದ್ದೂರಿಯಾಗಿ ಹಾಡು ಕುಣಿತಗಳೊಂದಿಗೆ ವಿಸರ್ಜನೆ ಮಾಡಿದರು. ಶಮಿ ಶೆಟ್ಟಿ, ಮೆಟ್ರೋ ಬ್ಯೂರೋ, ಗ್ಯಾರಂಟಿ ನ್ಯೂಸ್.